ಈಗ ಈ ಬುರುಡೆ ಗ್ಯಾಂಗ್ನಲ್ಲಿ ಹೊಸ ಹೊಸ ಬುರುಡೆ ಬಿಡುವಂತ ಯೋಚನೆಗಳು ಬರ್ತಾ ಇದೆ. ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಬಲಿಕ ಬಕ್ರ ಸಿಕ್ಕ ಬಲಿ ಹಾಕೋಣ ಅಂತ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ವಿಚಾರದಲ್ಲಿ ತಮ್ಮದೆಲ್ಲೂ ಕೂಡ ಪಾತ್ರ ಇಲ್ಲ, ನಾವು ಸತ್ಯಕ್ಕಾಗಿ ಹೋರಾಡ್ತಾ ಇರೋರು ಅಂತ ಹೇಳಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಕೇಸ್ಗೆ ಈಗ ಟ್ವಿಸ್ಟ್. ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯ ಸಾಥ್ ಕೊಟ್ಟಿರ್ಲಿಲ್ವಾ? ಮಾಸ್ಕ್ ಮ್ಯಾನ್ ಚೆನ್ನನ ವಿರುದ್ಧ ರೆಬಲ್ ಆಗಿದ್ದಾರೆ ಈಗ ದೂರುದಾರ. ಎಲ್ಲ ಆದ್ಮೇಲೆ ಇನ್ನೇನ್ ಮಾಡ್ತಾರೆ? ತಮ್ಮ ಬುಡಕ್ ಬಂದು ಬರುತ್ತೆ ಅಂತಂದಾಗ ಇನ್ಯಾವುದೋ ಒಂದು ಕತೆ ಎಣಿಬೇಕಲ್ಲ. ಕತೆ ಎಣಿಯೋದ್ರಲ್ಲಿ ಎಕ್ಸ್ಪರ್ಟ್ಸ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಕೇಸ್ಗೆ ಈಗ ಟ್ವಿಸ್ಟ್ ಅಂತೆ. ಪಬ್ಲಿಕ್ ಟಿವಿಯಲ್ಲಿ ಬುರುಡೆ ಗ್ಯಾಂಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹೊಸ 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 ಕತೆಗಳನ್ನ ಎಣ್ಕೊಂಡು ಬರ್ತಾರೆ. ನೋಡ್ತಾ ಇರಿ ನೀವು. ಇನ್ನೂ ಏನೇನೇನೇನು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋಕೆ ಯಾವ ಹಂತಕ್ಕೆ ಬೇಕಾದ್ರೂ ಕೂಡ ಹೋಗ್ತಾರೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಮೇಲ್ನೋಟಕ್ಕೆ. ಈ ಕಥೆಯನ್ನ ಕೇಳಬೇಕು ನೀವು, ತುಂಬಾ ಚೆನ್ನಾಗಿದೆ. ಏನು ಅಂತಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಿಮ್ದು ಮಾಡಬಾರ್ದು? ಚಿನ್ನಯ್ಯನಿಗೆ SIT ಇಂದ ಮಾರಿ ಹಬ್ಬ ಕಾದಿದೆ. ಪಬ್ಲಿಕ್ ಟಿವಿಗೆ ದೂರುದಾರ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿರೋದು. ನಮ್ಮ ಹೋರಾಟಕ್ಕೆ ಚಿನ್ನಯ್ಯ ಶಕ್ತಿ ಅಲ್ಲ, ನಾವು ಚಿನ್ನಯ್ಯನನ್ನ ಭಯ ಬೀಳಿಸಿಲ್ಲ. ಚಿನ್ನಯ್ಯನೇ ಬೇಕು ಬೇಕು ಅಂತಲೇ ಸುಳ್ಳು ಹೇಳಿದ್ದಾನೆ. ಅವಾಗ ಗೊತ್ತಾಗ್ಲಿಲ್ವಾ? ಅವನನ್ನು ಬುರುಡೆ ಕರ್ಕೊಂಡು ಮನೆಗೆ ಬಂದಾಗ ಅವ್ನು ಕರ್ಕೊಂಡು ಕೋರ್ಟಿಗೆಲ್ಲ ಹೋದಾಗ ಕಾಣಿಸ್ಲಿಲ್ವಾ? ಚಿನ್ನಯ್ಯನೇ ಬೇಕು ಬೇಕು ಅಂತ ಸುಳ್ಳು ಹೇಳಿದಾನಂತೆ. ತಪ್ಪು ಪಾಯಿಂಟ್ಗಳನ್ನ ಬೇಕಂತಲೇ ತೋರಿಸಿದ್ದಾನೆ. ಪಬ್ಲಿಕ್ ಟಿವಿಗೆ ದೂರುದಾರ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಡ್ತಾ ಇರೋದು. ಫಸ್ಟು ಮಂಪರು ಪರೀಕ್ಷೆಯನ್ನ ಈ ಜಯಂತ್ ಅವರಿಗೆ ಮಾಡಬೇಕಾಗಿದೆ. ನೀವೇ ಒಳಪಟ್ಬಿಡಿ. ಫಸ್ಟು ಇಷ್ಟೊಂದು ನಿಮಗೆಲ್ಲ ಸತ್ಯದ ಬಗ್ಗೆ ಹೋರಾಟ ಮಾಡೋದೇ ಆದ್ರೆ ನಾನೇ ಮಂಪರು ಪರೀಕ್ಷೆಗೆ ಒಳಗಾಗ್ತೀನಿ ಅಂತ ಫಸ್ಟ್ ನೀವೇ ಬಂದು ಬಿಡಿ. ಯಾಕೆ ಬರಲ್ಲ? ಅವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕಂತೆ. ನಾನೇ ಫಸ್ಟ್ ಆಗ್ತೀನಿ ಮಂಪರು ಪರೀಕ್ಷೆಗೆ ಅಂತ ಹೇಳಿ ಗೊತ್ತಾಗುತ್ತೆ. ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ತಂದು ನಿಲ್ಲಿಸಿದವ್ರು ಯಾರು? ನಿಮ್ಮನ್ನ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳದಂಥವ್ರು ಯಾರು? ನಿಮಗೆ ಸಂಪರ್ಕ ಚಿನ್ನಯ್ಯಂದ ಹೆಂಗೆ ಬಂದಿದ್ದು? ಇವೆಲ್ಲವೂ ಕ್ಲಾರಿಟಿ ಸಿಗುತ್ತೆ ಅಲ್ಲ. ಬುರುಡೆ ಬಿಡಕ್ಕೂ ಒಂದು ಲಿಮಿಟೇಷನ್ ಇರಬೇಕ್ರಿ. ಅವರು ಬುರುಡೆ ಬಿಡ್ತಾರಂತಂದ್ರೆ ನಾವು ಕೇಳಿಸ್ತಾ ಕೂತ್ಕೋಬೇಕಿದ್ದು. ಚೆನ್ನಾಗಿದೆ ಅವ್ರದ್ದು ಮಜಾ. ತಂಗಚ್ಚ ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿನಲ್ಲಿ ಅವರ ಮನೆಯನ್ನ ಸರ್ಚ್ ಮಾಡಿರುವಂಥದ್ದು ಸುಮಾರು 8 ಗಂಟೆಗಳ ಕಾಲ SIT ಅಲ್ಲಿ ಸರ್ಚ್ ಮಾಡಿದ್ರು ಅಂತ. ಅಂಥದ್ದು ಏನಿತ್ತು ಸರ್ ಅಲ್ಲಿ 8 ಗಂಟೆ ಸರ್ಚ್ ಮಾಡುವಂಥದ್ದು? ಸರ್ ಏನಂತ ಹೇಳಿದ್ರೆ 8 ಗಂಟೆಗಳ ಕಾಲ ಏನಿಲ್ಲ. 6:30ಯಿಂದ 9 ಗಂಟೆ ತನಕ. 6:45 7 ಗಂಟೆ ಆಗಿರೋದು. 7 ಗಂಟೆಯಿಂದ 9 2 ಗಂಟೆ ಅಂದರೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸಿ ಬರಲಿಕ್ಕೆ ತಡವಾಯಿತು. ಬಂದಿರೋದು SIT ಪೊಲೀಸರು. ನೀವು ನೆಂಟರು ಬಂದಾಗೆ ಖುಷಿಯಲ್ಲಿದ್ದೀರಿ. SIT ಪೊಲೀಸ್ ಅಂದ್ರೆ ಯಾರು ಸರ್? ನಾವು ಯಾವ ರೀತಿಯಲ್ಲಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತಲ್ಲ ಸರ್. ನಾವು ಕಳ್ಳತನ ಮಾಡಿದರೆ, ದೇಶದ್ರೋಹಿ ಕೃತ್ಯ ಮಾಡಿದರೆ SITಗೆ ಬರಬೇಕು. ಪ್ರತಿ ಊರವರಿಗೂ ಎಲ್ಲರಿಗೂ ಭಯ ಬೀಳಬೇಕು. ನಾವೇನಕ್ಕೆ ಸರ್ ಭಯ ಬೀಳಬೇಕು? ಸತ್ಯಪರ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಇವತ್ತು ನಾಳೆ ಸತ್ಯ ಬಂದೇ ಬರ್ತದೆ ಗೊತ್ತು ಸರ್. ಅದಕ್ಕೆ ಅಷ್ಟು ಧೈರ್ಯವಾಗಿ ನಿಂತಿದ್ದೀನಿ ಸರ್. ಮತ್ತೇನೇ ಸರ್ ನಾವು ಭಯ ಬೀಳಬೇಕು? ಇಷ್ಟು ದಿವಸ ನಿಮ್ಮ ಮೇಲೆ ಆರೋಪ ಬೇರೆ ಬೇರೆ ಇತ್ತು, ಕ್ಷೇತ್ರದ ಹೆಸರು ಹಾಳು ಮಾಡುವವರು ಅಂತ. ನಿನ್ನೆಯಿಂದ ಶುರುವಾಗಿದೆ. ಅವ್ರದ್ದು ಗಾಂಜಾ ಬಿಸ್ನೆಸ್ ಇತ್ತು, ಬಡ್ಡಿ ವ್ಯವಹಾರ ಇತ್ತು, ದಂಧೆ ಇತ್ತು ಅಂತ ಹೇಳಿ. ಏನು ಹೇಳ್ತೀರಿ ಸರ್? ಬಡ್ಡಿ ವ್ಯವಹಾರ ನಾನಿವಾಗ ಬಡ್ಡಿ ಈ ತಿಂಗಳು ಕೊಟ್ಟಿಲ್ಲ ಸರ್. ಯಾರಾದ್ರೂ ಆ ಥರ ಇದ್ದರೆ ಪ್ಲೀಸ್ ನಾನು ನಂಬರ್ ಕೊಡ್ತೀನಿ, ಒಂದು ಕಳಿಸಿಕೊಡಿ ಸರ್ ಅವರಿಗೆ. ಅಲ್ಲ ಕಷ್ಟದಲ್ಲಿ ಇದ್ದೀವಿ ಇಲ್ಲ ಅಂತಲ್ಲ, ಒಂದು ಕಳಿಸಿಕೊಟ್ರೆ ಚೆನ್ನಾಗಿರ್ತದೆ. ನಾನು ಹೇಳ್ಕೊಡ್ತೀನಿ, ಎಲ್ಲೆಲ್ಲ ಲೀಸ್ಟ್ ಕಳಿಸ್ಕೊಡ್ತೀನಿ. ನಾನು ನೀವೇ ಬಡ್ಡಿ ಕೊಡ್ಲಿಕ್ಕೆ ಉಂಟು? ಅಲ್ಲ ನಾನೇ ಕೊಡ್ಲಿಕ್ಕಿದ್ದೀನಿ. ನೀವು ಬಡ್ಡಿ ವ್ಯವಹಾರ ಮಾಡೋದಿಲ್ಲ? ಅಲ್ಲಿ ಒಂದು ದಾಖಲೆ ತೋರಿಸಿ, ಒಂದೇ ಒಂದು ದಾಖಲೆ. ಈಗ ಅಲ್ಲಿ ಬಂದಿರೋ ಚರ್ಚೆ ಏನು? ಈಗ ಚೆನ್ನಯ್ಯ ಎಷ್ಟು ದಿವಸ ಅಲ್ಲಿದ್ದ, ನೀವು ಎಷ್ಟು ದಿವಸ ಅವನಿಗೆ ಆಶ್ರಯ ಕೊಟ್ರಿ, ಎಲ್ಲೆಲ್ಲ ಸುತ್ತಾಡಿಸಿದ್ರಿ, ಏನು ಪ್ಲಾನ್ ನಿಮ್ಮದು ಅಂತ? 2-3 ದಿನ ಇದ್ರಂತೆ. ಅವ್ರು ಹೇಳೋದು ಬಂದು SIT ಕೇಳಿದ್ರು ಏನು ಊಟ? ಅವು ಸರ್ ನಾನು ಬೆಳಿಗ್ಗೆ ನಾಷ್ಟ ಮಾಡಿಟ್ಟು ಹೋಗ್ತೀನಿ, ಮತ್ತು ಡ್ಯೂಟಿ ಹೋಗ್ತಾರೆ, ಸಾಯಂಕಾಲ ಬರ್ತೀವಿ. ಅವು ಇದ್ದರು. ಹೌದು ಇಲ್ಲ ಅಂತ ಹೇಳಲ್ಲ, ಬಂದರು ಹೌದಂತ ಹೇಳೋದು. ಫಸ್ಟಿಗೆ ಬಂದರು. ಆ ನಂತರ ನೆಕ್ಸ್ಟ್ ಬರುವಾಗ ಬಂದು ಹಂಗೆ ಡೆಲ್ಲಿಗೆ ಕರ್ಕೊಂಡು ಹೋದೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದೆ. ಆ ನಂತರ ನಮ್ಮ ಕೆಲಸ ಮುಗೀತು. ಆವಾಗ SIT ತನಿಖೆ ಎಲ್ಲ SP ನಾವು ನಮ್ಮ ನಂಬಿಕೆ SIT ಬರ್ತದೆ, ಯಾರಿಗೂ ನಂಬಿಕೆ ಇದೇ ಇರಲ್ಲ. SIT ಬಂದೇ ಬರುತ್ತೆ ಅಂತ. ಆದರೆ SP ಅರುಣ್ ಕುಮಾರ್ ಒಳ್ಳೆ ವ್ಯಕ್ತಿ. ನಾನು ಹೇಳಿದೆ ಪರವಾಗಿಲ್ಲ, ನಮ್ಮ ಕೇಸಿಗೆ ಒಳ್ಳೆ ವ್ಯಕ್ತಿ ಆಗ್ಬೋದು ಅಂತ. ಆ ನಂತರ ನೋಡಿದ್ರೆ ಏನೋ ಸ್ವಲ್ಪ ಎಡವಟ್ಟು ಆಗಿದೆ ಅಂತ ಕಾಣಿಸ್ತೆ. ಅಂದರೆ ಅವರು ಇವಾಗ ಚಿನ್ನ ಮಂಪಲ್ ಪರೀಕ್ಷೆ ಒಂದು ಹೇಳೋದು ನನಗೂ ತುಂಬ ಬೇಜಾರಾಗಿದೆ. ಯಾವ ಉದ್ದೇಶ ಹಂಗೆ ಹೇಳೋದು? ಅಂದರೆ ಮಂಪರ್ ಪರೀಕ್ಷೆಯಲ್ಲಿ ಸತ್ಯ ಹೊರಗೆ ಬರ್ತದೆ. ಸತ್ಯ ಹೊರಗೆ ಬರ್ತಿತ್ತಲ್ಲ ಮಾಡಿದ್ರೆ? ಅಲ್ಲ, ಒಂದು ಪ್ರಕರಣ ದಾಖಲಾಗುವಾಗ ಸ್ಥಳೀಯ ಠಾಣೆಗೆ SPಗೆ ನಿಂತು ಹೌದಾ ಅವ್ರು ಮಾಡಿರೋದು ಹೌದಾ ಅಲ್ವಾ ಅದು ತೆಗೆದು ನೋಡ್ಬೋದಲ್ಲ. ಅದ್ರಲ್ಲಿ ಮುಗೀತು. ಇಷ್ಟು ದೊಡ್ಡ ವಿಷಯ ಆಗ್ತಾ ಇರಲ್ಲ ಅಲ್ವಾ? ಅದು ಮಾಡಿಲ್ಲ ಅಲ್ವಾ? ಅಲ್ಲಿ ನೇರವಾಗಿ ಮಂಪಲ್ ಪರೀಕ್ಷೆ ಕರ್ಕೊಂಡು ಇವಾಗ ಮಾಡಲೇಬೇಕು. ಅವನು ಮಾಡಿ ಸತ್ಯ ಹೊರಗೆ ಬರಬೇಕು. ಇವ ಎಷ್ಟು ಜನರಿಗೆ ಅತ್ಯಾಚಾರ ಮಾಡಿದ್ದಾರೆ, ಎಷ್ಟು ಜನ ಕೊಲೆ ಮಾಡಿದ್ದಾರೆ, ಇವ ಯಾರನ್ನ ಅದೆಲ್ಲ ಹೊರಗೆ ಬರಬೇಕು ಸರ್.
ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಸರ್. ಈಗ ನಿಮಗೆ ಮತ್ತು ಚೆನ್ನಯ್ಯನಿಗೆ ಈ ಥರ ಒಂದು ಮಾರಿ ಹಬ್ಬ ಕಾದಿದೆ ಅಂತೇಳಿ ಚೆನ್ನಯ್ಯನ ಮೇಲೆ ಅವನ ಬಗ್ಗೆ ಬಹಳ ಅನುಕಂಪ ಇದ್ದವರು ಎಲ್ಲ ಸತ್ಯ ಬಹಿರಂಗಪಡಿಸಲಿಕ್ಕೆ ನಿಮ್ಮ ಹೋರಾಟಕ್ಕೆ ಒಬ್ಬ ಶಕ್ತಿ ಅಂತ ಇತ್ತು. ಈಗ ಏನು ಅವನಿಗೆ ಮಾರಿ ಹಬ್ಬ ಯಾಕೆ? ಹೋರಾಟಕ್ಕೆ ಶಕ್ತಿ ಅಲ್ಲ ಸರ್, ಅದು ಸತ್ಯ ಹೊರಗೆ ಬರಲಿ ಅಂತ ಬಂದಿರೋದು ಹೊರತು ನಮ್ಮ ಹೋರಾಟಕ್ಕೆ ಯಾವುದೂ ಇದಲ್ಲ. ಅಲ್ಲೇ ಆಗಿರುವಂಥ ಅನ್ಯಾಯ ಸತ್ಯ ಹೊರಗೆ ಬರಬೇಕು, ಅದು ಉದ್ದೇಶ. ಅದು ಬಿಟ್ಟು ನಮಗೆ ಶಕ್ತಿಗೋಸ್ಕರ ಏನು ತೊಂದರೆ ಇಲ್ಲ ಸರ್. ಊಟ ಮಾಡ್ತಾ ಇದ್ದೀನಿ, ಆರಾಮಾಗಿದೆ, ಅದೇ ಸಾಕು. ತಮ್ಮಲ್ಲಿ ಮಾತಾಡಲಿಕ್ಕೆ ಬುದ್ಧಿ ಕೊಟ್ಟಿದ್ದಾರೆ, ಅದು ಸಾಕಲ್ವ ಸರ್. ಮಾರಿ ಹಬ್ಬ 164 ಸ್ಟೇಟ್ಮೆಂಟ್ ನ್ಯಾಯಾಲಯ ಕೊಟ್ಟಿದ್ದಾನೆ. ಭಗವದ್ಗೀತೆ ಮೇಲೆ ಪುಸ್ತಕ ಕೈ ಇಟ್ಟು ಮಾಡಿದ್ದಾನೆ, ಹೌದಾ ತಾನೆ? ಆ ನಂತರ ಇಷ್ಟೆಲ್ಲ ಉಲ್ಟಾ ಆದರೆ ಮಾರಿ ಹಬ್ಬ ತಾನೇ ಇರೋದು. SIT ತಿಳಿಸಲೇಬೇಕು ತಾನೆ. SIT ತಗೊಂಡ್ರು ಒಳ್ಳೆದು, ಅವರು ಆ ನಂತರ ಉಳಿದ ಕೆಲಸ ಮಾಡ್ತಾರೆ, ಸತ್ಯ ಅವರ ತಂದೆ ತಂದೆ. ಏನಾಯ್ತು ಅಂತ ಗ್ಯಾಪಲ್ಲಿ 15 ದಿವಸದಲ್ಲಿ ಅಲ್ಲ, ಅದೇನೇನಲ್ಲ, ಇವಾಗ ಸ್ವಲ್ಪ ಯಾರೆಲ್ಲ ಇವನಿಗೆ ಸ್ವಲ್ಪ ಮೋಟಿವೇಶನ್ ಕೊಟ್ಟು ಸ್ವಲ್ಪ ಚೇಂಜ್ ಮಾಡಿಸ್ತಾನೆ. ನಿನಗೇನಾದರೂ ಈ ಥರ ಬುಡ ತೆಗೆದು ಕೊಟ್ಟರೆ ಮಗನೇ ನೀನು ಜೈಲಿಗೆ ಹೋಗ್ತೀಯಾ, ಆಮೇಲೆ ಹೊರಗೆ ಬರಲ್ಲ, ಈ ರೀತಿಯಲ್ಲಿ ಹೇಳಿದೆ. ಸಾಕ್ಷಿಯಾಗಿ ಬಂದವನನ್ನು ಭಯ ಬೀಳಿಸಿ ಆರೋಪಿ ಮಾಡುವಾಗ ಅವನಿಗೆ ಭಯ ಆಯಿತು, ಅದಕ್ಕೆ ಸ್ವಲ್ಪ ಅವಿಂದ ಜರಿದಾನೆ. ಅಲ್ಲ, ಅವ 15-20 ದಿವಸ ಇದ್ದದ್ದು ನಿಮ್ಮ ಸುಪರ್ದಿಯಲ್ಲಿ, ಅಂದ್ರೆ ನಿಮ್ಮ ಟೀಮ್ನ ಆಶ್ರಯದಲ್ಲಿ. ಆಗ್ಲೇ ಥ್ರೆಟ್ ಇದ್ರೆ ಅಂದ್ರೆ ನಿಮ್ಮಿಂದ ಥ್ರೆಟ್ ಇರ್ಬೋದಲ್ಲ? ಯಾರಿಂದ? ನಿಮ್ಮ ಟೀಮಿಂದ ಸರ್. ನಮ್ಮ ಟೀಮಿಂದ ಏನೋ ಥ್ರೆಟ್ ಇದ್ದರೆ ಅವ 100% ತೋರಿಸ್ತಾ ಇದ್ರು, ಹೌದಲ್ವಾ? ನಮ್ಮ ಟೀಮ್ ಆ ಥ್ರೆಟ್ ಕೊಡುವ ಇದ್ರೆ ಇಲ್ಲ, ಅದಕ್ಕೋಸ್ಕರ ಅವ ಉಲ್ಟಾ ಹೊರಟಿರೋದು. ನಾವು ಆತನ ಇವಾಗ ಹೇಳ್ತಾ ನನಗೆ ಅದು ಭಯ ಬೀಳಿಸ್ದ, ಈ ರೀತಿ ಭಯ ಬೀಳಿಸ್ತದೆ, ಆ ಥರ ಭಯ ಬೀಳಿಸ್ದೆ ಅವತ್ತು ತೆಗೆದು ಕೊಡ್ತಾ ಇದ್ದ. ಅದು ಯಾವುದೂ ಇಲ್ಲ, ಫ್ರೀಯಾಗಿ ಓಡಾಡ್ತಾ ಇದ್ದ. ಅದಕ್ಕೋಸ್ಕರ ಇವತ್ತು ನಮಗೆ ಉಲ್ಟಾ ಹೊಡಿತಾ ಇರೋದು. ಉಲ್ಟಾ ಹೊಡೆದಿಲ್ಲ, ಆ ಸತ್ಯ ಹೊರ ಬರುತ್ತೆ. ಪ್ರಪಂಚ ಇನ್ನೂ ಸ್ವಲ್ಪ ಗೊತ್ತಾಗಲಿ ಅಂತ, ಇವರೆಲ್ಲ ಏನು ಈ ಕರ್ಮಕಾಂಡಗಳು ಹೊರಗೆ ಗೊತ್ತಾಗಲಿ ಅಂತ ಒಂದಷ್ಟು ವಿಳಂಬ ಆಗ್ತಾ ಇರೋದು ಅಂತ ಬೇರೆ ಏನಿಲ್ಲ ಸರ್. ರಿಹರ್ಸಲ್ ಆಗಿತ್ತು ಅಂತ ಹೇಳಿ ಯಾವುದೇ ಮಟ್ಟಣ್ಣನವರವರಿಗೆ ಅವರ ಸಮ್ಮುಖದಲ್ಲಿ ಎಲ್ಲೆಲ್ಲಿದೆ ಅಂತೇಳಿ ಮೊದಲು ತೋರಿಸಿದ್ದು, ಆಮೇಲೆ ಯಾಕೆ ತಪ್ಪಿತ್ತು, ಆವತ್ತೇನಾಗಿತ್ತು ಅಂತ ಮಟ್ಟಣ್ಣವರ ಜೊತೆಗೆ ತೋರಿಸಿದ್ದು ನಾವು. ಇವಾಗ ಬಂದಿದ್ದ ಬರುವಾಗ ಸತ್ಯ ಗೊತ್ತಾಗಬೇಕಲ್ಲ, ಹೌದಲ್ವಾ ಅಂತ, ಅದಕ್ಕೋಸ್ಕರ ಕರ್ಕೊಂಡು ಹೋಗಿರೋದು. ಹೌದು, ಅದಕ್ಕೆ ಮೊನ್ನೆ ಹೇಳಿದ್ರು ನೋಡಿ ಸರ್, ನಾನು ಕರ್ಕೊಂಡು ಹೋಗೋದು ಎಲ್ಲ ವಿಷಯ ಹೌದು, ನನ್ನ ಮೊಬೈಲ್ ತೆಗೆದು ನೋಡಿ, ಅವನ ನಂಬರ್ ತೆಗೆದು ಮ್ಯಾಚ್ ಮಾಡಿ ನೋಡಿ, ಯಾವ ಟೈಮಲ್ಲಿ ಯಾವ ಇದರಲ್ಲಿದೆ ಅಂತ ಗೊತ್ತಾಗ್ತಂತ ಹೇಳ್ತಾ ಇದಾರಲ್ಲ, ಅದೇ ಸಾಕಲ್ಲ ಸರ್, ಇನ್ನೇನು ಬೇಕು ಅಲ್ವಾ ಸರ್? ಮತ್ತೆ ಯಾಕೆ ತಪ್ಪಿದ ಜಾಗ ಯಾವುದು? ಅಲ್ಲ, ತಪ್ಪಿದಲ್ಲ, ತಪ್ಪಿಸಿರುದವ 17 ಕೂಡ 100%. SIT ನೆಕ್ಸ್ಟ್ ತನಿಖೆ 100% ಮಾಡಿಸ್ತಾರೆ ಅಂತ ನನಗೊಂದು ನಂಬಿಕೆ ಇದೆ, ಮಾಡಲೇಬೇಕು. ಅಕ್ಕಪಕ್ಕದಲ್ಲಿ ಇದೆ, ಅದು ಸ್ವಲ್ಪ ಅಕ್ಕಪಕ್ಕ ಏರ್ಪೇರಾಗಿ ತೋರಿಸ್ತೇನವ. ಅಂದ್ರೆ ಈಗ ನೀವು ಹೇಳೋದು ಮತ್ತೆ ಆಗಿಸ್ಬೇಕು ಅಂತ ಹೊಸದಾಗಿ? ಹಿಂಗೂ ತೀರ ಮಣ್ಣು ಇರುತ್ತಲ್ಲ ಸರ್, ಅಕ್ಕಪಕ್ಕ ತೆಗೆಸೋದು ಸಾಕು. ಅಲ್ಲ, SIT ಅವರು ತೆಗಿಸ್ತಾರೆ. ಬೇರೆ ಕೆಲಸ ಇಲ್ಲ, SIT ಬೇರೆ ಕೆಲಸ ಅಂತ ಅಲ್ಲ ಸರ್. ಅವ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಈ ಥರ ಸುಳ್ಳು ಸ್ಟೇಟ್ಮೆಂಟ್ ಅದನ್ನು ತನಿಖೆ ಆಗಲೇಬೇಕಲ್ಲ, ಅದು ಮಾಡಿಸ್ತಾರೆ. ಇದು ಜಯಂತ್ ತಂಗಚ್ಚ ಅವರ ಮಾತು. ಕೆಮರಾ ಪರ್ಸನ್ ನಿಶಾಂತ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಇವ್ರಿಗೆ ನಾಲಿಗೆ ಇದೆಯಾ ಅಥವಾ ಏನಿದೆಯಾ ಅಂತ ಹಾವಿಗೆ 2 ನಾಲಿಗೆ ಕೇಳಿದ್ವಪ್ಪ. ಇವರು ಅವನು ಗುಂಡಿ ಆಗಿಸ್ಬೇಕಾದ್ರೆ ಅಲ್ಲಿ 6 ಸಿಕ್ತು 7 ಸಿಕ್ತು ಅಂತೇಳಿ ಅಲ್ಲೇ ತಿಮ್ರೋಡಿಯಲ್ಲಿ ಮನೆ ಇದ್ದಂತಹ ಬಹಳ ದೊಡ್ಡ ಯೂಟ್ಯೂಬರ್ಸ್ಗಳೆಲ್ಲ ಕೂತ್ಕೊಂಡ್ಬಿಟ್ಟು ಪುಂಗಿ ಊದಿದ್ರಲ್ಲ, ಅವಾಗ ಯಾಕೆ ಆ ಯೂಟ್ಯೂಬರ್ಸ್ ಕೂತ್ಕೊಂಡ್ಬಿಟ್ಟು ಇಲ್ಲ ಅವನು ತಪ್ಪು ಜಾಗ ತೋರಿಸ್ತಾ ಇದ್ದಾನೆ ಇದನ್ನ ಹೇಳಿಲ್ಲ? ಈಗ ತಮ್ಮನ್ನ ತಾವು ರಕ್ಷಣೆ ಮಾಡಕ್ಕೆ ತಮ್ಮ ಬುಡಕ್ಕೆ ಬಿಸಿನೀರು ಬಂದು ಕೂತಿದೆ ಅಂತಂದಾಗ ಪುಕ್ಕು 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 ಕುದೀತಾ ಇದೆನೋ, ಅದಕ್ಕೆ ಈ ರೀತಿಯಾದಂಥ ವರ್ಷನ್ಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರಂತ ಈ ಗ್ಯಾಂಗ್ನವರು. ಖಂಡಿತ ಅರುಣ್ ಬಡಿಗೇರ್, ಈ ತರದ ಪ್ಲಾನ್ ABC ಎಲ್ಲಿ ತನಕ ಇದೆ ಅಂತೇಳಿ ಗೊತ್ತಿಲ್ಲ. ಜಯಂತ್ ತಂಗಚ್ಚ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ನೇರವಾಗಿ ಚಿನ್ನಯ್ಯನೇ ಅವರ ಒಂದು ನೀಲಿ ಕಣ್ಣಿನ ವ್ಯಕ್ತಿ ಆಗಿದ್ದ, ಹೋರಾಟದ ಮುಖ್ಯಸ್ಥನಾಗಿದ್ದ, ಆತ ನಮ್ಮ ಹೋರಾಟದಲ್ಲಿ ಇಲ್ಲ, ಆದ್ರೂ ಕೂಡ ನಮಗೆ ಶಕ್ತಿ ಇದೆ ಅನ್ನುವ ಹೇಳುವ ಮೂಲಕ ಪ್ಲೇಟ್ ಅನ್ನ ಚೇಂಜ್ ಮಾಡಿದಾರಾ ಅನ್ನುವಂಥದ್ದೀಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ನೇರವಾಗಿ ಚೆಂಡನ್ನ ಗಿರೀಶ್ ಮಟ್ಟಣ್ಣನವರ ಅಂಗಳಕ್ಕೆ ಹಾಕಿದ್ದಾರೆ. ಗಿರೀಶ್ ಮಟ್ಟಣ್ಣವರ ಜೊತೆಗೆ ಒಂದು ಸಾರಿ ರಿಹರ್ಸಲ್ ಆಗಿತ್ತು ಅನ್ನುವಂಥ ಒಂದು ಮಾಹಿತಿಯನ್ನ ಜಯಂತ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಜಾಗದ ಮಹಾಜರು ಮತ್ತು ಆತ ಪೊಲೀಸರ ಮುಂದೆ, SIT ಪೊಲೀಸರ ಮುಂದೆ ಹೋಗುವ ಮೊದಲೇ ಈ ಟೀಮ್ ಒಂದು ರಿಹರ್ಸಲ್ ಮಾಡಿತ್ತು, ಯಾವ ಜಾಗದಲ್ಲಿ ಹೆಣ ಇದೆ ಅನ್ನೋದನ್ನ ತೋರಿಸಿದ್ರು. ಹಾಗಾಗಿ ಕನ್ಫ್ಯೂಷನ್ ಆಗಿರ್ಬೋದು, ಅಥವಾ ಆತ ತನ್ನ ವರಸೆಯನ್ನ ಬದಲು ಮಾಡಿಕೊಂಡು ಆತನಿಗೆ ಭಯ ಇರಬಹುದು. ಆದ್ರೆ ರಿಯಲ್ ಆದ ಜಾಗ ಗಿರೀಶ್ ಮಟ್ಟಣ್ಣನವರಿಗೆ ಗೊತ್ತಿದೆ. ಹಾಗಾಗಿ ಅವರು ನೇರವಾಗಿ SIT ಕಚೇರಿಗೆ ಹೋಗಬಹುದು. ಅವರ ಸಮ್ಮುಖದಲ್ಲೇ ಮತ್ತೆ ಭೂಮಿಯನ್ನ ಅಗೆದು ಶವವನ್ನ, ಕಳೆಬರವನ್ನ ಶೋಧ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಈಗಾಗಲೇ ಜಯಂತ್ ತಂಗಚ್ಚ ಅವರು ಇಟ್ಟಿರುವಂತದ್ದು. ಇದಕ್ಕೆ ಎಷ್ಟರ ಮಟ್ಟಿಗೆ SIT ಬೆಲೆ ಕೊಡುತ್ತೆ, ಸರ್ಕಾರ ಬೆಲೆ ಕೊಡುತ್ತೆ ಗೊತ್ತಿಲ್ಲ. ಈ ವಿಚಾರವನ್ನ ಇಟ್ಕೊಂಡು ಮತ್ತೆ ಗಿರೀಶ್ ಮಟ್ಟಣ್ಣ ಅವರು SIT ಅಧಿಕಾರಿಗಳನ್ನ ಭೇಟಿ ಆಗಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಅವರು ಹೇಳುವಂತ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ, ಅನಾಮಿಕ ಚೆನ್ನಯ್ಯನಿಗೆ ಒಂದು ಮಾರಿ ಹಬ್ಬ ಕಾದಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿವಸ ಹೋರಾಟದ ಮುಂಚೂಣಿಯಲ್ಲಿ ಇದ್ದವರನ್ನ ಈಗ ಏಕಾಏಕಿ ಪ್ಲೇಟ್ ಚೇಂಜ್ ಮಾಡಿರೋದು ಯಾಕೆ
ಅನ್ನುವಂಥದ್ದು. ಈ ತಂಡದ ಒಳಗೆ ಏನಾದರೂ ತಾಳಮೇಳದ ಕೊರತೆ ಇದೆಯಾ ಅಥವಾ ಹೊಸ ಹೊಸ ಹೇಳಿಕೆಗಳನ್ನ ಇಟ್ಟುಕೊಂಡು ಮಾಧ್ಯಮದಲ್ಲಿ ಏನಾದರೂ ಪ್ರಚಾರವನ್ನ ಗಿಟ್ಟಿಸುವ ಪ್ಲಾನ್ ಇದೆಯಾ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಆದ್ರೆ ಈಗ 17 ಪಾಯಿಂಟ್ನಲ್ಲಿ ಏನು ಗುರುತಿಸಿದಾನೆ ಅನಾಮಿಕ ವ್ಯಕ್ತಿ ಚಿನ್ನಯ್ಯ, ಅದನ್ನ ಹೊರತುಪಡಿಸಿ ಮತ್ತೊಂದು ಕೆಲವು ಜಾಗಗಳನ್ನ, ಅಕ್ಕಪಕ್ಕದ ಜಾಗಗಳನ್ನ, ಅವಕಾಶವನ್ನ, ಈ ಒಂದು ಗುರುತಿಸುವ ಅವಕಾಶವನ್ನ ಮತ್ತೆ ಡಿಗ್ಗಿಂಗ್ ಮಾಡುವ ಅವಕಾಶವನ್ನ ಮಟ್ಟಣ್ಣ ಅವರಿಗೆ ಕೊಡಬೇಕು ಅನ್ನುವ ಒಂದು ಹೇಳಿಕೆಯನ್ನ ಜಯಂತ್ ಟಿ ಕೊಟ್ಟಿರುವಂತದ್ದು. ಇದು ಈಗ ಹೊಸ ವಿಚಾರ, ಹೊಸ ಚರ್ಚೆಗೆ ಕಾರಣ ಆಗಿರುವಂತದ್ದು. ಅರುಣ್ ಬಡಿಗೇರ್. ಓಕೆ ದೀಪಕ್ ಜೈ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.